ಚುನಾವಣೆ ಮುಗಿದು ಬರೋಬ್ಬರಿ 4 ತಿಂಗಳು ಕಳೆದಿದ್ದರು ಜನಪ್ರತಿನಿಧಿಗಳು ಅಧಿಕಾರವಿಲ್ಲದೆ ಅತಂತ್ರವಾಗಿರುವ ಮಡಿಕೇರಿ ನಗರಸಭೆಗೆ ಸದ್ಯದಲ್ಲೇ ಸಾರಥಿಗಳು ಕಾಲಿಡುವ ನಿರೀಕ್ಷೆ ಇದೆ. ರಾಜ್ಯ ಸಚಿವ ಸಂಪುಟ ಈ ಬಗ್ಗೆ ತೀರ್ಮಾನ ಕೈಗೊಂಡಿದೆ. ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಿಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಸುವಂತೆ ಸಂಪುಟ ನಿರ್ಧರಿಸಿದೆ. ಈ ಹಿನ್ನೆಲೆಯಲ್ಲಿ ಮಡಿಕೇರಿ ನಗರಸಭೆಯಲ್ಲಿ ಸದ್ಯದಲ್ಲೇ ಜನಪ್ರತಿನಿಧಿಗಳ ಅಧಿಕಾರ ಆರಂಭವಾಗುವ ಸೂಚನೆ ಇದೆ. ನಗರಸಭೆಗೆ ಕಳೆದ ಏಪ್ರಿಲ್ 3ನೇ ವಾರದಲ್ಲಿ ಚುನಾವಣೆ ನಡೆದಿತ್ತು. 23 ಸ್ಥಾನಗಳ ಪೈಕಿ 16 ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವ ಬಿಜೆಪಿ ಆಡಳಿತದ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿದೆ. ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಎಂದು ಈಗಾಗಲೇ ಮೀಸಲಾತಿ ಪ್ರಕಟವಾಗಿರುವುದರಿಂದ ವರಿಷ್ಠರು ಲೆಕ್ಕಾಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಿಜೆಪಿಯಿಂದ ಗೆದ್ದಿರುವವರಲ್ಲಿ 9 ಮಂದಿ ಮಹಿಳೆಯರನ್ನು ಸಾಮಾನ್ಯ ವರ್ಗ ಎಂದು ಪರಿಗಣಿಸಲು ಸಾಧ್ಯವಿದೆ. ಆದರೆ ಪಕ್ಷದ ಅಂತಿಮ ತೀರ್ಮಾನ ಏನಾಗುತ್ತಿದೆ ಎಂಬುದೇ ಕೌತುಕ. 1ನೇ ವಾರ್ಡಿನ ಬಿಪಿ ಚಿತ್ರಾವತಿ, 8ನೇ ವಾರ್ಡ್ನಿಂದ ಸವಿತಾ ರಾಕೇಶ್, 9ನೇ ವಾರ್ಡ್ನಿಂದ ಕಲಾವತಿ, 13ನೇ ವಾರ್ಡ್ನಿಂದ ಮಂಜುಳಾ ಸಿಕೆ, 14ನೇ ವಾರ್ಡ್ನಿಂದ ಉಷಾ ಕಾವೇರಪ್ಪ, 20ನೇ ವಾರ್ಡ್ನಿಂದ ಅನಿತಾ ಪೂವಯ್ಯ, 21ನೇ ವಾರ್ಡ್ನಿಂದ ಶ್ವೇತಾ ಪ್ರಶಾಂತ್, 22ನೇ ವಾರ್ಡ್ನಿಂದ ಸಬಿತಾ ಹಾಗೂ 23ನೇ ವಾರ್ಡ್ನಿಂದ ಎಚ್ಎನ್ ಶಾರದಾ ಎಲ್ಲರೂ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ. ಈ ಪೈಕಿ ಹಲವರು ಈಗಾಗಲೇ ವರಿಷ್ಠರಿಗೆ ಅರ್ಜಿಗಳನ್ನು ನೀಡಿದ್ದಾರೆ ಎನ್ನಲಾಗಿದೆ. ಈ ಬಾರಿ ಹೊಸಬರಿಗೆ ಅವಕಾಶ ಕೊಡಿ ಎಂಬುದು ಹಲವರ ಒತ್ತಾಯ. ಏನೇ ಇದ್ದರೂ ವರಿಷ್ಠರು ಅಳೆದು ತೂಗಿ ಅನುಭವಿ ಸದಸ್ಯರಿಗೆ ಮಣೆ ಹಾಕುತ್ತಾರೆ ಎಂಬುದು ಸದ್ಯದಲ್ಲಿ ಇರುವ ವಿಚಾರ. ನಗರಸಭೆಯಲ್ಲಿ ಸತತ 2 ಬಾರಿ ಗೆಲುವು ಸಾಧಿಸಿರುವ ಅನಿತಾ ಪೂವಯ್ಯ ಮತ್ತು ಸವಿತಾ ರಾಕೇಶ್ ಹೆಸರು ಮುಂಚೂಣಿಯಲ್ಲಿದೆ. ಕಳೆದ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನ ಪೈಪೋಟಿ ಏರ್ಪಟ್ಟಾಗ ಕಾಂಗ್ರೆಸ್ನ ಕಾವೇರಮ್ಮ ಸೋಮಣ್ಣ ಮತ್ತು ಬಿಜೆಪಿಯಿಂದ ಅನಿತಾ ಪೂವಯ್ಯ ಮಧ್ಯೆ ಜಟಾಪಟಿ ಇತ್ತು. ಆದರೆ ಸಂಸದ ಪ್ರತಾಪ್ ಸಿಂಹ ಗೈರಿನಿಂದಾಗಿ ಅನಿತಾ ಹಿನ್ನಡೆ ಸಾಧಿಸಿದ್ದರು. ಇಬ್ಬರು ಸ್ಪರ್ಧಿಗಳಿಗೂ ಸಮಾನಾಂತರದ ಮತಗಳು ದೊರೆತಿದ್ದವು. ಅದೃಷ್ಟವಶಾತ್ ಅನಿತಾ ಪೂವಯ್ಯ ಸೋಲಬೇಕಾಯಿತು. ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನ ಅನಿತಾ ಅವರಿಗೆ ಒಲಿಯುವುದರಲ್ಲಿ ಸಂಶಯವೇ ಇಲ್ಲ ಎನ್ನಲಾಗಿದೆ. ಉಪಾಧ್ಯಕ್ಷ ಸ್ಥಾನ ಬಿಸಿಎಂಎ ಮಹಿಳೆಗೆ ಮೀಸಲಿರುವುದರಿಂದ 4 ಹೆಸರು ಚಾಲ್ತಿಯಲ್ಲಿದೆ. ಸವಿತಾ ರಾಕೇಶ್, ಕಲಾವತಿ, ಚಿತ್ರಾವತಿ ಮತ್ತು ಉಷಾ ಕಾವೇರಪ್ಪ. ಇಲ್ಲೂ ಅನುಭವದ ಲೆಕ್ಕಾಚಾರ ತೆಗೆದುಕೊಂಡರೆ ಸವಿತಾ ರಾಕೇಶ್ ಮುಂಚೂಣಿಗೆ ಬರುತ್ತಾರೆ. ಆದರೆ ವಿದ್ಯಾರ್ಹತೆ ಆಧಾರದಲ್ಲಿ ಉಷಾ ಕಾವೇರಪ್ಪ ಮುಂದಿದ್ದಾರೆ. ಎಲ್ಲವೂ ವರಿಷ್ಠರ ತೀರ್ಮಾನದ ಮೇಲೆ ನಿಂತಿದೆ. ನಗರಸಭೆಯಲ್ಲಿ ಮತ್ತೊಂದು ಪ್ರತಿಷ್ಠೆಯ ಸ್ಥಾನವೆಂದರೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಾದೆ. ಈ ಸ್ಥಾನಕ್ಕೆ ಯಾರನ್ನು ಬೇಕಾದರೂ ಆಯ್ಕೆ ಮಾಡಬಹುದು. ಆದರೆ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿ ಹಿರಿಯ ಸದಸ್ಯ ಕೆಎಸ್ ರಮೇಶ್ ಕಾಯುತ್ತಿದ್ದಾರೆ. ಈ ಹಿಂದೆಯೂ 2 ಬಾರಿ ರಮೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಹೊಸಬರಿಗೆ ಅವಕಾಶ ಕೊಡಿ ಎಂದು ಸದಸ್ಯರೊಬ್ಬರು ಒತ್ತಾಯಿಸಿದ್ದರು. ಒಟ್ಟಿನಲ್ಲಿ ಬಿಜೆಪಿ ವರಿಷ್ಠರು ಎಲ್ಲ ಕೋನಗಳಿಂದಲೂ ಈ 3 ಸ್ಪರ್ಧೆಗಳಿಗೆ ಯಾರು ಸಮರ್ಥರು ಎಂಬುದರ ಲೆಕ್ಕಾಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಕೊನೆ ಕ್ಷಣಗಳಲ್ಲಿ ಊಹೆಗಳು ಸುಳ್ಳಾದರೂ ಅಚ್ಚರಿಯಿಲ್ಲ. ಲಂಚ ಸ್ವೀಕಾರದ ವೇಳೆ ಎಸಿಬಿಯಿಂದ ಸೆರೆಯಾಗಿದ್ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀಕಂಠಯ್ಯ ಅವರನ್ನು ಮರಳಿ ಕೊಡಗು ಜಿಲ್ಲೆಗೆ ಬರಲು ಬಿಡುವುದಿಲ್ಲ. ಒಂದು ವೇಳೆ ಮರಳಿ ಕರ್ತವ್ಯಕ್ಕೆ ಹಾಜರಾದರೆ ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುವುದು ಎಂದು ಕೊಡಗು ಜಿಲ್ಲಾ ಲೋಕೋಪಯೋಗಿ ಇಲಾಖೆ ಗುತ್ತಿಗೆದಾರರ ಸಂಘ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ರವಿ ಚಂಗಪ್ಪ, ಸರ್ಕಾರದ ಯಾವುದೇ ಅನುದಾನದಲ್ಲಿ ಇಲಾಖೆ ಅಧಿಕಾರಿಗಳಿಗೆ 20% ಕಮಿಷನ್ ನೀಡಲೇಬೇಕು ಎಂಬ ಅಲಿಖಿತ ನಿಯಮ ಹಿಂದಿನಿಂದಲೂ ಜಾರಿಯಲ್ಲಿದೆ ಎಂದು ಗಂಭೀರ ಆರೋಪ ಮಾಡಿದರು. ಹಿಂದೆ ಸಾರಾ ಮಹೇಶ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಅವಧಿಯಲ್ಲಿ ಮಳೆ ಹಾನಿ ಕಾಮಗಾರಿಗಾಗಿ ಹೊರ ಜಿಲ್ಲೆಗಳ ಗುತ್ತಿಗೆದಾರರಿಗೆ ಕೆಲಸ ನೀಡುತ್ತಿದ್ದರು. ಅಂತಹ ಗುತ್ತಿಗೆದಾರರ ಜೀವನ ಒಂದೇ ತಿಂಗಳಲ್ಲಿ ಐಷಾರಾಮಿಯಾಗಿ ಬದಲಾಗಿದೆ ಎಂದ ರವಿಚಂಗಪ್ಪ, ಕೊಡಗಿನಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ಬೆಲೆಯೇ ಇಲ್ಲದಂತಾಗಿದೆ ಎಂದು ಆರೋಪಿಸಿದರು. ಹಳೆಯ ಗುತ್ತಿಗೆದಾರರನ್ನು ಮೂಲೆಗುಂಪು ಮಾಡಿ ಎಲ್ಲರಿಗೂ ಕೆಲಸ ನೀಡುವಂತೆ ಇದೇ ಅಧಿಕಾರಿ ನೋಡಿಕೊಂಡರು. ಇದರ ಪರಿಣಾಮವನ್ನು ಶ್ರೀಕಂಠಯ್ಯ ಇಂದು ಅನುಭವಿಸುತ್ತಿದ್ದಾರೆ ಎಂದು ರವಿ ಹೇಳಿದರು. ಕೊಳಗದ್ದಾಳು ಗುತ್ತಿಗೆದಾರ ನಂದಕುಮಾರ್ ಧೈರ್ಯವಾಗಿ ಎಸಿಬಿಗೆ ದೂರು ನೀಡಿರುವುದು ಶ್ಲಾಘನೀಯ. ನಂದಕುಮಾರ್ ಅವರಿಗೆ ವಹಿಸಿದ ಕಾಮಗಾರಿಯನ್ನು ಶ್ರೀಕಂಠಯ್ಯ ರದ್ದು ಮಾಡಿ ಬೇರೊಬ್ಬರಿಗೆ ವಹಿಸಿದ್ದರು. ಇದೇ ಕಾರಣಕ್ಕೆ ನಂದಕುಮಾರ್ ಹಣ ನೀಡುವುದಾಗಿ ನಂಬಿಸಿ ಎಸಿಬಿಗೆ ದೂರು ನೀಡಿದ್ದರು ಎಂದರು. ಮುಂದೆ ಇಲಾಖೆಗೆ ಬರುವ ಅಧಿಕಾರಿಗಳು ಎಲ್ಲ ಕಾಮಗಾರಿಯನ್ನು ಸಂಘದ ಗಮನಕ್ಕೆ ತಂದು ಎಲ್ಲ ಅರ್ಹತೆ ಗುತ್ತಿಗೆದಾರರಿಗೆ ಸಮನಾಗಿ ಹಂಚಬೇಕೆಂದು ರವಿ ಚಂಗಪ್ಪ ತಾಕೀತು ಮಾಡಿದರು. ಕಳಿಸ್ಬಿಟ್ಟು ಇವರು ಅವರಿಗೆ ಕುಮ್ಮಕ್ಕು ಮಾಡಿ ನೀಡಿ ಇದರೊಂದು PRD ಕಚೇರಿಯನ್ನು ಒಂದು ಮಾರ್ಕೆಟ್ ಟೈಪ್ ಮಾಡಿದ್ವಿ. ಮಾರ್ಕೆಟ್ ನಾನೀಗ ಜಿಲ್ಲಾಧ್ಯಕ್ಷರಿದ್ದೀನಿ, ರಾಜ್ಯದ್ದು ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ ಲೋಕೋಪಯೋಗಿ ಗುತ್ತಿಗೆದಾರ ಸಂಘದ್ದು. ನಾವು ಹೋದರೆ ಬೆಲೆನೇ ಇಲ್ಲ, ಸಾರಾಂಶಗಳಾಗಿ ಸರಿ ಇನ್ಚಾರ್ಜ್ ನಿಮಿಷ ಹೇಳಿದಾಗಿರ್ಬೇಕು. ಅವರು ಅಭಿವೃದ್ಧಿ ಅದು ನೋಡಬೇಕು, ಮತ್ತೆ ಹಣ ಬರೆದರೆ ಹಣ ತರಬೇಕಿತ್ತು. ಗುತ್ತಿಗೆದಾರನ್ನು ಪರಿಚಯ ಮಾಡಿಬಿಟ್ಟು ಅವ್ರನ್ನ ಕೆಲಸ ಮಾಡ್ತಾರೆ. ಯಾರಿಗೂ ಕೆಲಸ ಕೊಟ್ಟಿಲ್ಲ, ಎಲ್ಲ ಹೊಸ ಮುಖಗಳು, ಯಾರ್ಯಾರಿಗೂ ಗೊತ್ತಿಲ್ಲ. ಟ್ರಾನ್ಸ್ಫರ್ ಆಗಿದ್ದವರು 1 ತಿಂಗಳಲ್ಲಿ ಟ್ರಾನ್ಸ್ಫರ್, 1 ತಿಂಗಳಲ್ಲಿ ಅವ್ರ ಎಲ್ಲ ಕಾರುಗಳು, ಎಲ್ಲ ಐಫೈ ಕಾರುಗಳೆಲ್ಲ ಬಂದ್ಬಿಟ್ಟು ಇದೇ ಅಂತ ಒಂದು ಟೆಂಡರ್ ಆಗುವ ಕೆಲಸ ಅದನ್ನು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ತುಂಬ ಇದಿದೆ. ಅವರು ಕೆಲಸ ನಿರ್ವಹಿಸದೇ ಇದ್ದರೆ ಅಲ್ಲ ಅವರೇನಾದರೂ ಹೋಗ್ಬಿಟ್ಟು ಹೋದರೆ ಬೇರೆ ಹೆಚ್ಚು ಕಮ್ಮಿ ಆದರೆ ಆ ಕೆಲಸವನ್ನು ಟೆಂಡರ್ ಕ್ಯಾನ್ಸಲ್ ಮಾಡಿ ಬೇರೆ ಬಿಡಿ ಕೊಡೋದು. ಇದು ಕೆಲಸ ಎಲ್ಲ ಎಲ್ಲ ಕೊಟ್ಟು ಆದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿ ಇನ್ನೊಬ್ಬರಿಗೆ ಕೊಟ್ಟಂಥ ವಿಚಾರದಲ್ಲಿ ಜಗಳ ಆಗಿ
ಗುತ್ತಿಗೆದಾರರು ಎಲ್ಲರೂ ಸಮಾನಾಂತರವಾಗಿ ನೋಡಬೇಕಾಗ್ತದೆ. ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಕಾರ್ಯಕ್ರಮ ಅಭಿಯಂತರ ಕೈಲಿ ಇರುವುದು, ಲೋಕೋಪಯೋಗಿ ಇರ್ಬೋದು, PRD ಇರ್ಬೋದು, ಅವ್ರ ಕೈಲಿ ಇರೋದು ಈ ಅಭಿವೃದ್ಧಿಯ ವಿಚಾರ ಅಲ್ಲ. ಆವಾಗ ನಾವು DC ಗೆ ಡೈರೆಕ್ಟಾಗಿ ಹೇಳ್ತೀವಿ, ಈ ಥರ ತಗೊಳ್ತಿದ್ದಾರೆ ಅಂತ ಹೇಳುವಾಗ ಅವ್ರು ಹೇಳಿದ್ರು ಅದಕ್ಕೆ ಪ್ರೂಫ್ ಬೇಕು, ಹಾಗೆ ಹೇಳುವಾಗಿಲ್ಲ ಬಾಯಲ್ಲಿ ಅಂತ. ಈಗ ನಾವು ಬಾಯಲ್ಲಿ ಹೇಳಿದ್ರು ನೀವು ಬರೆಯಲ್ಲ. ರಮೇಶ್ ಅಕೌಂಟ್ ಅಸಿಸ್ಟೆಂಟ್, ಕಂಪ್ಯೂಟರ್ ಆಪರೇಟರ್ ಕವರ್ ಹಾಗೂ ಅಶೋಕ್ ದೇಗಿ ಅವರ ಅಸಿಸ್ಟೆಂಟ್ ಸಂತೋಷ್ ಇವರನ್ನ ದಿನಾಂಕ 18/9/21 ACB ಅವರು ಬರೆಯಿಸಿ ಸುಮಾರು 4.75 ಲಕ್ಷ ಹಣವನ್ನು ಮುಟ್ಟುಗೋಲು ಹಾಕಿರುವ ಬಗ್ಗೆ. ನಮಸ್ಕಾರ ಮಾಧ್ಯಮ ಮಿತ್ರರೇ, ದಿನಾಂಕ 15/9/2021 ನಡೆದ ಘಟನೆ ಬಗ್ಗೆ. 2020 ನವೆಂಬರ್ನಲ್ಲಿ ನನ್ನ ಹೆಸರಿಗೆ 5 ಟೆಂಡರ್ಗಳಾದವು. ಅದರಲ್ಲಿ ಮಡಿಕೇರಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಘಟಕದ ಟೆಂಡರ್ 15.5 ಲಕ್ಷದ ಕಾಮಗಾರಿ, EMD, SD, ಡಿಫರೆಂಟ್ ಅಮೌಂಟ್ ಎಲ್ಲವನ್ನು ಕಟ್ಟಿರ್ತಾರೆ. ನನ್ನ ಹೆಸರಿನಲ್ಲಿ ವರ್ಕ್ ಆರ್ಡರ್ ಇದೆ. ಇದೆಲ್ಲವೂ ಇದ್ದು ಈ ಕೆಲಸವನ್ನು ಸೆಕ್ಷನ್ ಇಂಜಿನಿಯರ್ ತೌಫೀಕ್ ಅವರು ಇದುವರೆಗೆ ಸೈಟ್ ಹ್ಯಾಂಡ್ ಓವರ್ ಮಾಡಿಕೊಟ್ಟಿಲ್ಲ. ಕೇಳುವಾಗ 25 ಸಂಘ ಬೇಡಿ ದಾರಿ ತಪ್ಪಿಸುತ್ತಿದ್ದರು. ನಂತರ ನಾನು ಈ ಬಗ್ಗೆ ಹಲವಾರು ಬಾರಿ ಮೌಖಿಕವಾಗಿ ಮನವಿ ಮಾಡಿದರೂ ಇದಕ್ಕೆ ಯಾವುದೇ ಸ್ಪಂದನೆ ನೀಡಿರುವುದಿಲ್ಲ. ಸುಮಾರು 3 ಲಕ್ಷ ಹಣವನ್ನು ಭದ್ರತಾ ಠೇವಣಿ ಮತ್ತು ಬಿಲೋ ಅಮೌಂಟ್ ವ್ಯತ್ಯಾಸದ ಹಣವನ್ನು ಬ್ಯಾಂಕಿನಲ್ಲಿ EDSನಲ್ಲಿ ಠೇವಣಿಯಾಗಿ ಇಟ್ಟಿರುವ ಪೂರ್ಣ ದಾಖಲಾತಿ ನನ್ನ ಹತ್ರ ಇರುತ್ತದೆ. 12 ಜನರು ಫೋನ್ ಮಾಡಿ, 12 ಜನ MLAಗಳು ಫೋನ್ ಮಾಡಿದ್ದಾರೆ. 12 ಜನ ನನಗೆ ಯಾರ ಅಂಗಿನಲ್ಲಿ ನಾನು ಬರ್ತಾ ಇಲ್ಲ. 12 ಜನ MLAಗಳು ಫೋನ್ ಮಾಡಿದ್ದಾರೆ. ಈ ಕರ್ನಾಟಕದ 12 ಜನ MLAಗಳು ಫೋನ್ ಮಾಡಿದ್ದಾರೆ. ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ. ಜಿಲ್ಲಾ ವೈದ್ಯಾಧಿಕಾರಿಗಳು ಅವರನ್ನು ಮೆಡಿಕಲ್ಗೆ ಮಾಡಬೇಕು ಶಿಫಾರಸು ಮಾಡಿದ್ದಾರೆ. SP ಅವರು ಮುಂದೆ ಕೇಳಿದ್ದಾರೆ, ಈ ಒಂದು ಘಟನೆ ನೀವು ಅವರಿಗೆ ಮೆಡಿಕಲ್ ರಿಪೋರ್ಟ್ ಮಾಡಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳೋದು ನೀವು ಬರೆದು ಕೊಟ್ಟಿದ್ದೆ. ಆದರೆ ನಾನು GAG ಕಳಿಸೋರಿಗೆ ನಿಮ್ಮ ಹತ್ರ ನಾನು ಇದು ಸರ್ಟಿಫಿಕೇಟ್ ತಗೊಳ್ಳಲ್ಲ, ಜೈಲಿಗೆ ಹಾಕಲ್ಲ ಅಂತೇಳಿ ಅವರು ಅಲ್ಲೇ ಸ್ಟ್ರಾಂಗ್ ಆಗಿ DAG ಫೋನ್ ಕೂಡ ಮಾಡಿದ್ರು. DAG ಫೋನ್ ಮಾಡಿ DAG ಹೇಳಿದ್ರು, ಈ ಘಟನೆಯನ್ನು ಅವ್ರನ್ನ ಜೈಲಿಗೆ ಕಳಿಸೋರಿಗೆ ನಾನು ಬರ್ತೀನಿ, ನಾನು ಬಂದ ಮೇಲೆ 5 ದಿನ ಕಳಿಸ್ತೀನಿ, 2 ದಿವಸ ಪರವಾಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಇದನ್ನು ನಾನು ಬಿಡೋದಿಲ್ಲ ಅಂತ SP ಫೋನ್ ಕಟ್ ಮಾಡಿದ್ರು. ಅಲ್ಲಿಂದ ಯಾವ MLAಗಳಾಗಲಿ ಯಾರು ಫೋನ್ ಬಂದಿಲ್ಲ. ಸಂಘದ ಸದಸ್ಯ ನಂದಕುಮಾರ್ ತಮಗೆ ಇಲಾಖೆಯಿಂದ ಆಗುತ್ತಿದ್ದ ವಂಚನೆಯನ್ನು ಸವಿಸ್ತಾರವಾಗಿ ಬಿಡಿಸಿಟ್ಟರು. ಭ್ರಷ್ಟ ಅಧಿಕಾರಿ ಮರಳಿ ಜಿಲ್ಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದರೆ DC ಕಚೇರಿ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ಅವರು, ACB ದಾಳಿ ಸಂದರ್ಭ ಶ್ರೀಕಂಠಯ್ಯ ಪರವಾಗಿ ತಮಗೆ ಸುಮಾರು 12 ಮಂದಿ ಶಾಸಕರು ಕರೆ ಮಾಡಿದ್ದರು ಎಂದು ಮಾಹಿತಿ ನೀಡಿದರು. ಕೊಡಗಿನ ಲೋಕೋಪಯೋಗಿ ಇಲಾಖೆಯಲ್ಲಿ ನಡೆದಿರುವ ಭಾರೀ ಹಗರಣಗಳ ಬಗ್ಗೆ ಸುಮಾರು 800 ಪುಟಗಳ ದಾಖಲೆಯನ್ನು ಸದ್ಯದಲ್ಲೇ ಸಾರ್ವಜನಿಕರ ಮುಂದೆ ಬಿಡುಗಡೆ ಮಾಡಲು ಜಿಲ್ಲಾ ಕಾಂಗ್ರೆಸ್ ತಯಾರಿ ನಡೆಸಿದೆ. ಈ ಬಗ್ಗೆ DCC ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದ್ದರೂ ಅಭಿವೃದ್ಧಿ ಸಾಧ್ಯವಾಗುತ್ತಿಲ್ಲ. ಕೆಲವು ಅಧಿಕಾರಿಗಳು ವರ್ಷಗಳಿಂದ ಒಂದೇ ಕಡೆ ತಳವೂರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ ಅನೇಕ ತಿಂಗಳಿಂದ ತಂಡವೊಂದನ್ನು ರಚಿಸಿ ಈ ಬಗ್ಗೆ ಪರಿಶೀಲಿಸಲಾಗಿದ್ದು, ಇಲಾಖೆಯ ಕರ್ಮಕಾಂಡವನ್ನು ಸದ್ಯದಲ್ಲೇ ಬಯಲಿಗೆಳೆಯುತ್ತೇವೆ ಎಂದು ಧರ್ಮಜ ಉತ್ತಪ್ಪ ಹೇಳಿದರು. ಕೊಡಗು ಅಧಿಕಾರಿಗಳ ಸರ್ವಾಧಿಕಾರದ ಕಪಿಮುಷ್ಟಿಯಲ್ಲಿ ನಲಗುತ್ತಿದೆ. ಕಳೆದ 20 ವರ್ಷಗಳಿಂದಲೂ ಬಿಜೆಪಿ ಶಾಸಕರ ಆಡಳಿತದಲ್ಲಿ ಕಮಿಷನ್ ದಂಧೆ ನಡೆಯುತ್ತಿದೆ. ಇದೀಗ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಶ್ರೀಕಂಠಯ್ಯ ಸೇರಿದಂತೆ ಅನೇಕರು 23% ಕಮಿಷನ್ ಪಡೆಯುತ್ತಿದ್ದಾರೆ ಎಂದು ಸ್ವತಃ ಗುತ್ತಿಗೆದಾರರೇ ಆರೋಪಿಸಿದ್ದಾರೆ. ಇಂಥವರನ್ನು ಇನ್ನು ಯಾಕೆ ಇಟ್ಟುಕೊಂಡಿದ್ದೀರಿ ಎಂದು ಶಾಸಕರೇ ಉತ್ತರಿಸಬೇಕೆಂದು ಧರ್ಮಜ ಕಟುವಾಗಿ ಹೇಳಿದರು. ತಕ್ಷಣ ಶ್ರೀಕಂಠಯ್ಯ ಅವರನ್ನು ಕೆಲಸದಿಂದ ವಜಾ ಮಾಡಬೇಕು. ತಪ್ಪಿದರೆ ಈ ಹಗರಣದಲ್ಲಿ ಶಾಸಕರು ಮತ್ತು ಸರ್ಕಾರ ಭಾಗಿಯಾಗಿದೆ ಎಂದೇ ಅರ್ಥ ಎಂದ ಧರ್ಮಜ, ನಗರಸಭೆಗೆ ಓರ್ವ KAS ಅಧಿಕಾರಿ ಬದಲು ಹೋಬಳಿ ಮಟ್ಟದ ಅಧಿಕಾರಿಯನ್ನು ಆಯುಕ್ತರಾಗಿ ನೇಮಿಸುವ ಮೂಲಕ ಶಾಸಕರು ತಮ್ಮ ಅಸಮರ್ಥತೆಯನ್ನು ತೋರ್ಪಡಿಸಿದ್ದಾರೆ ಎಂದು ಆರೋಪಿಸಿದರು. KAS ಅಧಿಕಾರಿ ನೇಮಕವಾದರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳುತ್ತದೆ, ಜೊತೆಗೆ ರಾಜಕಾರಣಿಗಳ ಯಾವ ಆಟವೂ ನಡೆಯದು ಎಂದರು. ಇವತ್ತು ಕೊಡಗಿನಲ್ಲಿ ಅಧಿಕಾರಿಗಳ ಒಂದು ಸರ್ವಾಧಿಕಾರಿ ನೀತಿ ಕಪಿಮುಷ್ಟಿ ನಡೆಯುತ್ತಿದೆ ಅಂತ ಹೇಳೋದನ್ನು ನಾನು ಮೊದಲಾಗಿ ಪ್ರಸ್ತಾಪಿಸಿದ್ದೇನೆ. ಇವತ್ತೇನು ಕೊಡಗು ಜಿಲ್ಲೆ ಒಂದು ಸಂಭಾವಿತ ನಾಡಂತೆ ಖ್ಯಾತಿಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 20 ವರ್ಷಗಳಿಂದ ಇವತ್ತೇನು ಕೊಡಗಿನಲ್ಲಿ ಶಾಸಕರಿಗೆ ಆಯ್ಕೆಗೊಳ್ತಿರುವಂತಹ ಬಿಜೆಪಿ ಶಾಸಕರ ಒಂದು ಆಡಳಿತದಲ್ಲಿ ಇವತ್ತು ಕೊಡಗಿನ ಪರಿಸ್ಥಿತಿ ಎಲ್ಲಿ ತಪ್ಪಿದೆ ಅಂದ್ರೆ, ಇವತ್ತು ದಿನಗಳನ್ನು ನೋಡಿದ್ರೆ ತಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ಕಮಿಷನ್ ಒಂದು ದಂಧೆಯಲ್ಲಿ ಸರ್ಕಾರದ ಅಧಿಕಾರಿಗಳು ನಿರಂತರವಾಗಿ ಪಾಲ್ಗೊಂಡು ಇವತ್ತು ಜೈಲು ಸೇರಿರುವುದೇ ಇದಕ್ಕೆ ಒಂದು ಸಾಕ್ಷಿ ಅಂತ ಹೇಳೋದನ್ನು ನಾನು ಇಲ್ಲಿ ಮುಖ್ಯವಾಗಿ ಆರೋಪಿಸುತ್ತಿದ್ದೇನೆ. ಇವತ್ತು ಈಗಾಗಲೇ ನಮಗೆ ತಿಳಿದಿರುವಂತೆ 4 ದಿನಗಳ ಹಿಂದೆ ಏನು ಕೊಡಗು ಜಿಲ್ಲಾ ಪಂಚಾಯಿತಿಯ ಅವರು ಇವತ್ತೊಂದು ಲಂಚಾವತಾರದಲ್ಲಿ ಬಂಧನರಾಗಿದ್ದಾರೆ. ಇವತ್ತು ಅದೇ ಲಂಚಾವತಾರಕ್ಕೆ ಬಂಧನರಾಗಿದ್ದಕ್ಕೆ ಕಾರಣಕರ್ತ
ಸುಮಾರು 23% ಅಷ್ಟು ಕಮಿಷನ್ ಕೊಟ್ಟರು ಮಾತ್ರ ಇಲ್ಲಿ ಕೆಲಸ ನಡೆಯಲಿಕ್ಕೆ ಸಾಧ್ಯ ಅಂತ ಹೇಳುವಂತ ಒಂದು ಇದನ್ನ ಇವತ್ತು ಪ್ರಸ್ತಾಪಿಸಿದ್ದಾರೆ. ಮತ್ತೆ ಇವತ್ತೆಲ್ಲ ನಾವು ನೋಡ್ತಿದ್ದೀವಿ, ಅವರೇ ಇವತ್ತು ಅವರು ಕೂಡ ಮೊನ್ನೆ 4 ಲಕ್ಷ ರೂಪಾಯಿ ಒಂದು ಹಣ ಕೊಟ್ಟು ಕೂಡ ಇಡಿಸಿದ್ದಾರೆ. ಇದನ್ನ ನೋಡಿದ್ರೆ ಕಳೆದ 20 ವರ್ಷಗಳಿಂದ ಈ ಅಧಿಕಾರಿ ಕೊಡಗಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಆತ ಸುಮಾರು 4 ಖಾತೆಗಳಲ್ಲೂ ಮುಖ್ಯದಾರರಾಗಿರ್ತಾನೆ. ಒಂದು ನಮ್ಮ ವಾಟರ್ ಇದರಲ್ಲಿ ಅವನು ಮಡಿಕೇರಿ ತಾಲೂಕಿನ AWI ಕೆಲಸ ಮಾಡ್ತಾರೆ. ಜಿಲ್ಲಾ EI ಕೂಡ ನೀರು ಸರಬರಾಜು ಕೆಲಸ ಮಾಡ್ತಾರೆ. ಜೊತೆಗೆ ತಾಲೂಕು AWI ಕೂಡ ಅವರು ಕೆಲಸ ಮಾಡಿರ್ತಾರೆ. ಜೊತೆಗೆ ಜಿಲ್ಲೆ ಮುಖ್ಯ ಇಂಜಿನಿಯರ್ ಕಾರ್ಯಕರ್ತರಾಗಿ ಕೂಡ ಅವರು ಕೆಲಸ ಮಾಡ್ತಿದ್ದಾರೆ. ಇವ್ರನ್ನ ಏತಕ್ಕಾಗಿ ಅವರು ಇಟ್ಕೊಂಡು ಇಷ್ಟು ದಿವಸಗಳ ಕಾಲ ಈ ಕೊಡಗಿನಲ್ಲಿ ಈ ತರದ ದಂಧೆ ನಡೆಸಿ ಬಿಟ್ಟಿದ್ದಾರೆ ಅಂತ ಹೇಳೋದನ್ನ ಕೊಡಗಿನ ಶಾಸಕರು ಉತ್ತರಿಸಬೇಕಂತ ಹೇಳೋದನ್ನು ನಾನು ಈ ಪತ್ರಿಕೋಷ್ಠಿಯಲ್ಲಿ ತಿಳಿಸ್ತಿದ್ದೇನೆ, ಅವ್ರನ್ನ ಕೇಳ್ತಾ ಇದ್ದೇನೆ. ಇವತ್ತು ನಾವು ಹೇಳ್ಕೊಂಡಿದ್ದು 20% ಸರ್ಕಾರ ಅಂತ ಹೇಳೋದನ್ನ, ಆದ್ರೆ ಇವತ್ತು ಕಂಟ್ರಾಕ್ಟ್ ಏನು ಸರ್ಕಾರದ ಕೆಲಸ ಮಾಡ್ತಾರೆ, ಇವತ್ತೇನು ಅಭಿವೃದ್ಧಿಗಳು ಕೆಲಸ ಮಾಡ್ತಾರೆ, PWD ಕೆಲಸ ಮಾಡ್ತಾರೆ, ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮಗಳು ಮಾಡ್ತಾರೆ, ಆ ಕಂಟ್ರಾಕ್ಟರ್ ಹೇಳ್ತಿದ್ದಾರೆ ಇಲ್ಲ 23% ಸರ್ಕಾರ ಅಂತ ಹೇಳೋದನ್ನ ಅವರೇ ಇವತ್ತು ಆರೋಪಿಸ್ತಿದ್ದಾರೆ. ಇವತ್ತು ಈ ನೈತಿಕತೆ ಅಂತ ಹೇಳೋದು ಇವತ್ತು ಎಲ್ಲಿ ತಲುಪಿದೆ ಅಂತ ಹೇಳೋದನ್ನ ಇವತ್ತು ನಮಗೆ ಅಚ್ಚರಿ ವ್ಯಕ್ತಪಡಿಸಬೇಕಾಗ್ತದೆ. ಆದ್ರಿಂದ ಇವತ್ತು ಏನು ಈ ACB ದಾಳಿಯಿಂದ ಇದಾಗಿಲ್ಲ, ಅವ್ರನ್ನ ಇವತ್ತೇನೋ ಜೈಲು ಸೇರಿಸಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರದಲ್ಲಿ ನಿಜವಾಗಿ ಏನಾದರೂ ಅವರಿಗೆ ಒಂದು ನಿಲುವುಗಳಿದ್ರೆ ಅಥವಾ ಅವರಿಗೆ ಒಂದು ದೃಢವಾದ ಒಂದು ಸಂಕಲ್ಪ ಇದ್ರೆ ಈ ಅಧಿಕಾರನ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ಬೇಕಂತ ಹೇಳೋದನ್ನ ಕಾಂಗ್ರೆಸ್ ಒತ್ತಾಯ ಮಾಡ್ತಿದೆ. ಅಲ್ಲ, ಇವ್ರನ್ನ ಡಿಸ್ಮಿಸ್ ಮಾಡಿ ಕಳಿಸಿಲ್ಲ ಅಂತ ಹೇಳಿದ್ರೆ ಶಾಸಕರು ಇವತ್ತು 2 ಕ್ಷೇತ್ರದ ಶಾಸಕರು ಮತ್ತು ಸರ್ಕಾರ ಇದಕ್ಕೆ ಭಾಗಿ ಅಂತ ಕೂಡ ನಾನು ಇಲ್ಲಿ ಆರೋಪ ಮಾಡ್ತಾ ಇದ್ದೇನೆ. ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದ ಧರ್ಮಜ, ನಾಪಂಡ ಮುತ್ತಪ್ಪ ಅವರು ಇನ್ನು ಅಧಿಕೃತವಾಗಿ JDS ಸೇರಿಲ್ಲ ಎಂದರು. ಹೋದರೆ ಒಳ್ಳೆಯದಾಗಲಿ, ಅವರು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದಾರೆ. ಏರುಪೇರು ಸಾಮಾನ್ಯ. ಎಷ್ಟೋ ಜನ ಪಕ್ಷ ಬಿಟ್ಟು ಹೋಗಿದ್ದಾರೆ, ಆದರೂ ಪಕ್ಷ ಬಲಗೊಳ್ಳುತ್ತಿದೆ. ನಮ್ಮ ಜೊತೆ ಇದ್ರೆ ಮುತ್ತಪ್ಪ ಅವರಿಗೆ ಭವಿಷ್ಯವಿದೆ ಎಂದರು. ಇಲ್ಲಿವರೆಗೆ ಪಕ್ಷವನ್ನು ಬಿಟ್ಟು ಅವರು ಅಧಿಕೃತವಾಗಿ ಸರಿ ನಾವು ಕಂಡಿಲ್ಲ. ಅವರು ಕಾರ್ಯಕಾರಿ ಸಭೆಯಲ್ಲಿ ಪಾಲ್ಗೊಂಡು ಮಾತಾಡಿದ್ದಾರೆ ನಾವು ನೋಡಿದ್ದೀವಿ. ನನಗೆ ಪೂರಕವಾದ ಅವರು ಕೂಡ ಅಧಿಕೃತವಾಗಿ ಪಕ್ಷ ಬಿಟ್ಟು ಇವತ್ತು ಸೇರಿಕೊಳ್ಳುವಂತ ಅಧಿಕೃತ. ಕೆಪಿಸಿಸಿ ಸಾಮಾಜಿಕ ಜಾಲತಾಣ ಘಟಕದ ಮೈಸೂರು ವಿಭಾಗದ ಅಧ್ಯಕ್ಷ ಚಿನ್ನಪ್ಪ ಮಾತನಾಡಿ, ನಂಜನಗೂಡಿನಲ್ಲಿ ಕೆಡವಿದ ದೇವಾಲಯವನ್ನು ಪುನರ್ ನಿರ್ಮಿಸಲು ನಿರ್ಧರಿಸಲಾಗಿದ್ದು, ಇದಕ್ಕೆ ಜನಪ್ರತಿನಿಧಿಗಳೇ ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಬೇಕೆಂದು ತಾಕೀತು ಮಾಡಿದರು. ಗೋಷ್ಠಿಯಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷ ನಂದಕುಮಾರ್, ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಸೂರಜ್ ಹೊಸೂರು ಹಾಗೂ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ತೆನ್ನೀರ ಮೈನಾ ಉಪಸ್ಥಿತರಿದ್ದರು. ಮಡಿಕೇರಿ ನಗರಸಭಾ ಸಿಬ್ಬಂದಿ ಯದುಕುಮಾರ್ ಈವರೆಗೆ ಸುಮಾರು 500ಕ್ಕೂ ಅಧಿಕ ವಿವಿಧ ಜಾತಿಯ ಹಾವುಗಳನ್ನು ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಈ ಪೈಕಿ ಸುಮಾರು 103 ನಾಗರ ಹಾವುಗಳನ್ನು ರಕ್ಷಿಸಿದ ಕೀರ್ತಿ ಯದುಕುಮಾರ್ ಅವರದು. ಸೋಮವಾರ ಮಡಿಕೇರಿಯ ಸುಬ್ರಹ್ಮಣ್ಯ ನಗರದಲ್ಲಿ ಯದುಕುಮಾರ್ ಕಾರ್ಯಾಚರಣೆ ನಡೆಸಿ ರಮೇಶ್ ಎಂಬುವರ ಮನೆ ಸಮೀಪ ನಾಗರ ಹಾವೊಂದನ್ನು ಸೆರೆ ಹಿಡಿದರು. ಹಾವಿನ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ನೀಡಿದ ಬಳಿಕ ಅದನ್ನು ಅರಣ್ಯಕ್ಕೆ ಬಿಡಲಾಗಿದೆ. ಹಾವುಗಳು ನಮ್ಮ ನಿಮ್ಮಂತೆಯೇ ಬದುಕುವ ಹಕ್ಕುಳ್ಳ ಜೀವಿಗಳು. ಅವುಗಳಿಂದ ತಮಗೆ ತೊಂದರೆಯಾಗದ ಹೊರತು ಯಾರಿಗೂ ಹಾನಿ ಮಾಡುವುದಿಲ್ಲ. ಕೆಲವೊಮ್ಮೆ ಆಹಾರ ಅರಸಿ ಜನವಸತಿಯತ್ತ ಬರುವ ಹಾವುಗಳನ್ನು ದಯವಿಟ್ಟು ಕೊಲ್ಲಬೇಡಿ ಎಂಬುದು ಯದುಕುಮಾರ್ ಅವರ ವಿನಂತಿ. ಕೊಡಗಿನ ನೃತ್ಯಪಟುವೊಬ್ಬರು ಪ್ರತಿಷ್ಠಿತ ರಾಷ್ಟ್ರೀಯ ನಾಟ್ಯ ಕಲಾ ಪ್ರಶಸ್ತಿಗೆ ಭಾಜನರಾಗುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಕುಶಾಲನಗರದ ಏಂಜಲ್ ವಿಂಗ್ ಸ್ಕೂಲ್ ಆಫ್ ಡ್ಯಾನ್ಸ್ ಸಂಸ್ಥೆಯ ನಿರ್ದೇಶಕಿ ಏಂಜಲ್ ರಶ್ಮಿ ಅವರಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಒಲಿದು ಬಂದಿದೆ. ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಸಿ ಮುನಿಸ್ವಾಮಿ ಚಾರಿಟೇಬಲ್ ಫೌಂಡೇಶನ್ ಸಹಯೋಗದಲ್ಲಿ ಓಂ ಶ್ರೀ ಸಾಯಿ ಡೆಂಟಲ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಂಸ್ಥೆ ನಡೆಸಿದ ರಾಷ್ಟ್ರೀಯ ನೃತ್ಯೋತ್ಸವದಲ್ಲಿ ಏಂಜಲ್ ರಶ್ಮಿ ಭಾಗವಹಿಸಿದ್ದರು. ಆ ಮೂಲಕ ಉತ್ತಮ ನೃತ್ಯ ಸಂಯೋಜಕಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದರು. ಸಂಸ್ಥೆಯ ನಿರ್ದೇಶಕಿ ಏಂಜಲ್ ರಶ್ಮಿ ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಪ್ರಶಸ್ತಿಯ ಸಂಭ್ರಮವನ್ನು ಚಿತ್ತಾರದೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ನಮ್ಮ ಸಂಸ್ಥೆ ಏಂಜಲ್ಸ್ ವಿಂಗ್ ಸ್ಕೂಲ್ ಆಫ್ ಡ್ಯಾನ್ಸ್ ಕುಶಾಲನಗರಲ್ಲಿ ಸ್ಥಾಪಿತವಾಗಿದೆ. ಈ ಸಂಸ್ಥೆ ಸ್ಥಾಪಿತವಾಗಿ ಈಗಾಗಲೇ 9 ವರ್ಷ ಕಳೆದಿದೆ. ಈ 9 ವರ್ಷದಲ್ಲಿ ನಮ್ಮ ಮಕ್ಕಳು ಆಲ್ರೆಡಿ ಕಳೆದ 6-7 ವರ್ಷಗಳಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ನ್ಯಾಷನಲ್ ಅವಾರ್ಡ್ಗಳನ್ನು ನಮ್ಮ ಸಂಸ್ಥೆಗೆ ತಂದುಕೊಟ್ಟಿರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ. ಹಾಗೆಯೇ ಇನ್ನೂ ಏನಂತ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಯಿಂದ ಪುಟಾಣಿ ಪಂಟ್ರು ಹಾಗೆ ಇನ್ನೂ ಹಲವು ರಿಯಾಲಿಟಿ ಶೋಸ್ಗಳಲ್ಲಿ ಹಲವು ಎಪಿಸೋಡ್ಗಳನ್ನು ನಮ್ಮ ಸಂಸ್ಥೆ ಕಡೆಯಿಂದ ಮಕ್ಕಳು ಮಾಡಿದ್ದಾರೆ. ಈಗ ರೀಸೆಂಟಾಗಿ ನಾವು ಕೋಲಾರ ಜಿಲ್ಲೆ ಮುಳುಬಾಗಿಲಿನಲ್ಲಿ ಮತ್ತೆ ಪುನಃ ಒಂದು ರಾಷ್ಟ್ರೀಯ ಅಖಿಲ ಭಾರತ ನೃತ್ಯೋತ್ಸವ ಅಂತ ಹೇಳಿಬಿಟ್ಟು
ಓಂ ಶ್ರೀ ಸಾಯಿ ಸೆಂಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅವರು ಒಂದು ನೃತ್ಯೋತ್ಸವನ ಏರ್ಪಡಿಸಿದ್ರು. ಅಲ್ಲಿ ನಮ್ಮ ಸಂಸ್ಥೆಯಿಂದ 6 ವಿದ್ಯಾರ್ಥಿಗಳು ಹೋಗಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ತುಂಬ ಚೆನ್ನಾಗಿ ನೃತ್ಯ ಪ್ರದರ್ಶನ ಮಾಡಿ ಆ 6 ಜನ ಮಕ್ಕಳಿಗೂ ಕೂಡ ರಾಷ್ಟ್ರೀಯ ನಾಟ್ಯಕಲಾ ಸಿಂಚನ ಅಂತ ಹೇಳೋ ಬಿರುದಿರೋ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿದ್ದಾರೆ ಅಂತ ಹೇಳೋಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ. ಇದೇ ರೀತಿಯ ಇನ್ನೊಂದು ನ್ಯಾಷನಲ್ ನೃತ್ಯೋತ್ಸವದಲ್ಲಿ ನಮ್ಮ ಸಂಸ್ಥೆಗೆ ಹತ್ರ 84 ನ್ಯಾಷನಲ್ ಅವಾರ್ಡ್ಗಳು ಬಂತು. ನನ್ನ ಹೆಸರು ರಮ್ಯಾ, ನಾನು ಶುಂಠಿಕೊಪ್ಪ ನಿವಾಸಿ. ನನ್ನ ಮಗಳು ಮೋನಿಕಾ ಇಲ್ಲಿ 7 ಇಯರ್ಸಿಂದ ಏಂಜಲ್ಸ್ ವಿಂಗ್ಸ್ ಆಫ್ ಡಾನ್ಸ್ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಈ ಲಾಕ್ಡೌನಿಂದ ಶಾರ್ಟ್ ಟೈಮ್ ಬ್ರೇಕ್ ಆಯಿತು, ಬಟ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ನನ್ನ ಮಗಳಿಗೆ 2 ಸಲ ನ್ಯಾಷನಲ್ ಅವಾರ್ಡ್ ಬಂದಿದೆ. ತುಂಬ ಪ್ರೌಡ್ ಆಗುತ್ತೆ ಆ್ಯಸ್ ಅ ಪೇರೆಂಟ್ಸ್. ಮಕ್ಕಳು ಈ ಥರ ಎಲ್ಲ ಈ ಸಣ್ಣ ವರ್ಷಕ್ಕೆ, ನನ್ನ ಮಗಳಿಗೆ 12 ಇಯರ್ಸ್, ಈ ವರ್ಷಕ್ಕೆಲ್ಲ ತುಂಬ ಅಚೀವ್ಮೆಂಟ್ ಮಾಡಿದ್ದಾಳೆ. ನನ್ನ ಪೋಷಕರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಮಕ್ಕಳಲ್ಲಿರೋ ಕಲೆನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹಿಸಿ ಬೆಳೆಸಿ, ಹಾಗಿದ್ರೆ ಮಾತ್ರ ಆ ಮಕ್ಕಳು ಅವ್ರಿಗೆ ಏನು ಬೇಕು ಅನ್ನೋದನ್ನು ಚಾಯ್ಸ್ ಮಾಡಿ ಸಾಧನೆ ಮಾಡೋಕ್ಕೆ ಸಾಧ್ಯ. ನಾನು ಕೃತಿಕಾ, ಇವಳು ನನ್ನ ಮಗಳು ಖುಷಿ. ಇವಳು ಏಂಜಲ್ಸ್ ವಿಂಗ್ಸ್ನಲ್ಲಿ ನೃತ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಕಳೆದ 4 ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದಾಳೆ. ಈಗ ಅವಳು ಇಲ್ಲಿ ಏಂಜಲ್ಸ್ ವಿಂಗ್ಸಲ್ಲಿ ಕ್ಲಾಸಿಕಲ್ ಮತ್ತು ವೆಸ್ಟರ್ನ್ ಸ್ಕೇಟಿಂಗ್ ಇದೇ ಥರ ಎಲ್ಲ ಥರದ ಅಭ್ಯಾಸಗಳನ್ನು ಅವಳು ಇಲ್ಲಿ ನಡ್ಕೊಂಡು ಬಂದು ಈಗ 3 ಅವಾರ್ಡ್ಗಳನ್ನ ಅವಳು ನ್ಯಾಷನಲ್ ಅವಾರ್ಡನ್ನು ಪಡೆದಿದ್ದಾಳೆ. ಏಂಜಲ್ ವಿಂಗ್ ಶಾಲೆಯ ವಿದ್ಯಾರ್ಥಿಗಳಾದ ಡಿ ಚೈತನ್ಯ, ಜಿಡಿ ವಿದ್ಯಾ, ಟಿಡಿ ಸುಪ್ರೀತಾ, ಎಂಆರ್ ದೇವಿಕಾ, ವಿ ಲಕ್ಷ್ಮೀಶ್ರೀ ಹಾಗೂ ಡಿಕೆ ಖುಷಿ ಅವರ ಅತ್ಯುತ್ತಮ ನೃತ್ಯ ಪ್ರದರ್ಶನಕ್ಕೆ ರಾಷ್ಟ್ರೀಯ ನಾಟ್ಯ ಕಲಾ ಸಿಂಚನ ಬಿರುದು ಲಭ್ಯವಾಗಿದೆ. ಇದರೊಂದಿಗೆ ನೃತ್ಯ ನಿರ್ದೇಶಕ ಅರ್ಪಿತ್ ಅನೂಪ್ ಡಿಸೋಜಾ ಅವರಿಗೆ ವೈವಿಧ್ಯಮಯ ನೃತ್ಯ ನಿರ್ದೇಶಕ ಬಿರುದು ಪ್ರಾಪ್ತಿಯಾಗಿದೆ. ಪಾಶ್ಚಿಮಾತ್ಯದ ವ್ಯಾಮೋಹ ಮತ್ತು ಇಂಗ್ಲಿಷ್ ಭಾಷೆಯ ಪ್ರಭಾವದಿಂದ ಕನ್ನಡವೂ ಸೇರಿದಂತೆ ಅನೇಕ ಪ್ರಾದೇಶಿಕ ಭಾಷೆಗಳು ಅಳಿವಿನಂಚಿಗೆ ಸಾಗುತ್ತಿವೆ ಎಂದು ಬೆಂಗಳೂರಿನ ಬಾಗಲೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ನಂಗಾರು ನಿಂಗರಾಜು ಆತಂಕ ವ್ಯಕ್ತಪಡಿಸಿದರು. ಕರ್ನಾಟಕ ಅರೆಭಾಷಾ ಸಾಹಿತ್ಯ ಅಕಾಡೆಮಿ ಹಾಗೂ ಆಲೂರು ಸಿದ್ದಾಪುರ ಅರೆಭಾಷಾ ಗೌಡ ಸಮಾಜದ ವತಿಯಿಂದ ಸಂಗಯ್ಯನಪುರ ಗೌಡ ಸಮಾಜದಲ್ಲಿ ಅರೆಭಾಷಾ ಸಂಸ್ಕೃತಿ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅರೆಭಾಷೆಯು ನಶಿಸಿ ಹೋಗುವ ಸಾಧ್ಯತೆ ಇದ್ದು ಸಂಸ್ಕೃತಿ ಸಾಹಿತ್ಯ ಶಿಬಿರಗಳ ಮೂಲಕ ಭಾಷಾ ಬೆಳವಣಿಗೆಯಾಗಬೇಕಿದೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಗುಡ್ಡೆಮನೆ ಅಪ್ಪಯ್ಯಗೌಡರ ನೆನಪಿಗಾಗಿ ಮಂಗಳೂರು ವಿವಿಯಲ್ಲಿ ಅಧ್ಯಯನ ಪೀಠ ಸ್ಥಾಪನೆಗೆ ಸಮುದಾಯ ಒಗ್ಗಟ್ಟಾಗಿ ಹೋರಾಡಬೇಕಿದೆ ಎಂದ ಅವರು ಸಮುದಾಯದ ಕೆಲವು ಆಚಾರ ಪದ್ಧತಿಗಳನ್ನು ವೈಜ್ಞಾನಿಕವಾಗಿ ಬದಲಿಸಿಕೊಳ್ಳಬೇಕಿದೆ ಎಂದು ನಂಗಾರು ನಿಂಗರಾಜು ಸಲಹೆ ನೀಡಿದರು. ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಕಜಗದ್ದೆ ಮಾತನಾಡಿ, ಶಿಬಿರಾರ್ಥಿಗಳು ಅರೆಭಾಷೆ ಸಾಹಿತ್ಯ ಸಂಸ್ಕೃತಿ ಪದ್ಧತಿ ಆಚಾರ ವಿಚಾರಗಳ ಬಗ್ಗೆ ಆಸಕ್ತಿ ವಹಿಸಬೇಕಲ್ಲದೆ ಅಕಾಡೆಮಿಯು ಅಭಿವೃದ್ಧಿ ಮತ್ತು ಮುಂದಿನ ಪೀಳಿಗೆಗಾಗಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವಂತೆ ವಿನಂತಿಸಿದರು. ಅರೆಭಾಷೆ ಮಾತಾಡ್ತಾಳೆ, ಕನ್ನಡ, ಇಂಗ್ಲಿಷ್, ಮಮ್ಮಿ ಡ್ಯಾಡಿ, ಹೌದಾ? ನಮಗೆ ಅವ್ವ, ನಾವೆಲ್ಲ ಅವ್ವ ಕರೆದವು ನಮ್ಮ ಅವ್ವನ, ಅಷ್ಟೊಂದು ಖುಷಿ. ಅಮ್ಮ, ಪಪ್ಪ ಅಥವಾ ಅಪ್ಪ ಕರೆಯೋದು ಎಷ್ಟು ಜನ ಅವಳು? ಡ್ಯಾಡಿ ಡ್ಯಾಡಿ ಅಂತ ಹೇಳಿದ್ರೆ ಬಹಳ ಖುಷಿ. ಡ್ಯಾಡಿ ತಮ್ಮ ಸ್ಕೂಲಿಗೆ ಹೋಗಿ ಬಂದ ದಿನ ಡ್ಯಾಡಿ ಮಮ್ಮಿ ಅಂತ ಹೇಳ್ಬಿಟ್ರೆ ನಮ್ಮ ಮನೆಯಿಂದ ಶುರು ಆಗ್ತದೆ. ನಮ್ಮ ಮನೆಯಿಂದ ಈ ಭಾಷೆಯನ್ನು ಬೆಳೆಸೋದಾದ್ರೆ ಈ ಭಾಷೆ ಜೀವಂತವಾಗಿ ಹರಿಯೋ ನೀರು ಥರ ಇರೋ. ಎಲ್ಲ ಸಾಹಿತ್ಯನ ತಗೊಳ್ಳೋ, ಕನ್ನಡದಿಂದ ತಗೊಳ್ಳೋ, ಇಂಗ್ಲೀಷಿಂದ ತಗೊಳ್ಳೋ, ತಮಿಳಿಂದ ತಗೊಳ್ಳೋ, ಎಲ್ಲ ದ್ರಾವಿಡ ಭಾಷೆನೇ. ದ್ರಾವಿಡ ಭಾಷೆಯಲ್ಲಿ ಉಪಭಾಷೆ ನಮ್ಮ ಕನ್ನಡ ಭಾಷೆ ಬೆಳೆಸೋದು. ಇಂದು ಪಾಶ್ಚಾತ್ಯೀಕರಣ ಎಷ್ಟರ ಮಟ್ಟಿಗೆ ಇಂಗ್ಲೀಷಿನ ಪ್ರಭಾವ ಎಷ್ಟರ ಮಟ್ಟಿಗೆ ಯಾವ ಭಾಷೆನೂ ಬಿಟ್ಟತ್ಲೆ. ಇಂದು ಯುನೆಸ್ಕೋ ಪ್ರಕಾರ ಸುಮಾರು 10 ರಿಂದ 15 ಭಾಷೆ ವರ್ಷ ಸಾಯ್ತಾವ. ನಮ್ಮ ಆಚಾರ ವಿಚಾರಗಳನ್ನ ಕಲಿಸೋಕು. ಯಾಕೆಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ, ನಮ್ಮ ಮಕ್ಕಳಿಗೀಗ ಯಾವುದು ಗೊತ್ತಿಲ್ಲ. ನಾವು ವಿದ್ಯೆ ಒಂದು ಕೊಟ್ಟೋಳತ್ತಲ್ಲದೆ ನಾವು ಮಕ್ಕಳಿಗೆ ಕಲಿಸೋಕು. ಇಲ್ಲದಿದ್ದರೆ ನಾವು ಈಗ ಕಲಿಸದೆ ಹೋದರೆ ಮುಂದಕ್ಕೆ ಇಷ್ಟು ಸಣ್ಣ ಮಕ್ಕಳಿಗೆ ಕಲಿಯೋಕ್ಕೂ ಅಲ್ಲೇ ನಮ್ಮ ಅರೆಭಾಷೆದು ಸಂಸ್ಕೃತಿ ಮುಂದುವರಿಯೋಕ್ಕೂ ಸಾಧ್ಯ. ದೂರ ಆಗ್ತಾ ಹೋಗ್ತದೆ. ನಮ್ಮ ಹಿರಿಯರಿಗೆಲ್ಲ ಎಜುಕೇಶನ್ ಶಿಕ್ಷಣ ಇತ್ತಲ್ಲ, ಆದರೆ ಸಂಸ್ಕೃತಿಯ ವಿಚಾರದಲ್ಲಿ ಅವರು ತುಂಬ ಶ್ರೀಮಂತರಾಗಿದ್ದವು. ಅವಕ್ಕೆ ಅವರದೇ ಆದ ಆಚಾರ ವಿಚಾರ, ಅವರ ಮನೆಯಲ್ಲಿ ಆಗುವ ಎಲ್ಲ ಶುಭ ಕಾರ್ಯಗಳು ಭಾರಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಿದ್ದ. ನಾವು ಇದರನ್ನೆಲ್ಲ ದೂರ ಆಗ್ತಾ ಬಂದು ನಮಗಿಂದ ನಮ್ಮ ಹತ್ರ ಆ ಥರದ ಒಂದು ಐಡೆಂಟಿಟಿ ಇಲ್ಲೇ ಅಂದರೆ ದೂರ ಆಗ್ತಾವಳು. ನಮ್ಮ ಆಚರಣೆ ಸಂದರ್ಭದಲ್ಲಿ ಇನ್ಯಾವುದೋ ಸಮುದಾಯದ ಆಚರಣೆ ಕಂಡರೆ, ಇನ್ಯಾವುದೋ ಸಮುದಾಯದ ಮನೆಯಲ್ಲಿ ಹೋಗೋಣ ಇದೆಲ್ಲೋ ನಮ್ಮದಿತ್ತಲ್ಲ ಅಂತ ಕಂಡರೆ, ಅಂದರೆ ಇದೇ ಇಂದಿನ ಈ ಒಂದು ನಗರೀಕರಣದ ಸಂದರ್ಭವೋ ಬೇರೆ ಬೇರೆ ಕಾರಣ, ಇವತ್ತಿನ ಆಧುನಿಕ ಜಗತ್ತಿನ ಸಮಸ್ಯೆಯ ಅಥವಾ ಸವಾಲಿನ ಮಧ್ಯೆ ಈ ರೀತಿ ಸಂಸ್ಕೃತಿ ಬೇರೆ ಬೇರೆ ದಾರಿ ಹಿಡಿದು ಕಾರಣ ಇಂದು ನಾವು ಇದರ ಕೆಲಸ ಮಾಡಲಿಕ್ಕೆ ಆಗ್ತದೆ. ಹಾಗೆ ಒಂದು ರಾಜಕೀಯ ಕಾರಣದಿಂದ ರಾಜಕೀಯ ಕ್ಷೇತ್ರದಲ್ಲಿದ್ದಂಥ ಸದಾನಂದ ಗೌಡರು, ಬೋಪಯ್ಯರ
ಒಂದು ಮುತ್ಸದಿತನಲ್ಲಿ ನಮಗೆ ಅಕಾಡೆಮಿ ಸಿಕ್ಕಿತು, ಇನ್ನೊಂದು ದೊಡ್ಡ ಶಕ್ತಿ ಸಿಕ್ಕಿತ್ತು. ಅದರ ಹಿಂದೆ ಹೋರಾಡಿದವು ಕೆಲಸ ಮಾಡೋದು ಯಾರೆಲ್ಲ ಅಂತ ಪ್ರೊಫೆಸರ್ ನಮ್ಮ ನಿಂಗರಾಜ್ ಸರ್ ಹೇಳೋದು. ಈಗ ಈ ಅಕಾಡೆಮಿನ ಹೆಂಗೆ ಬಳಸಿಕೊಳ್ಳಬೇಕು ನಾವು, ಮುಂದಿನ ತಲೆಮಾರಿಗೆ ಈ ಅಕಾಡೆಮಿನ ಹೆಂಗೆ ಈ ಶಕ್ತಿ ಒಂದು ಉಂಟಲ್ಲ ಈ ಅಕಾಡೆಮಿಗೆ, ಅದರ ಹೆಂಗೆ ಕೊಡೋಕೆ ಎಂಬುದರ ಬಗ್ಗೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಈ ಥರದ ಅಕಾಡೆಮಿಕ್ ಆದ ಚಟುವಟಿಕೆಗಳಿಗೆ ನಾವು ಒತ್ತು ಕೊಡೋಕು ಅಂತ ನಾವು ನಮ್ಮ ಅಕಾಡೆಮಿಯ ಸಂದರ್ಭದಲ್ಲಿ ಯೋಚನೆ ಮಾಡೋದು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಟ್ಟಿಯನ ಸವಿತಾ ಈರಪ್ಪ, ಹಿರಿಯರಾದ ಕಡ್ಯದ ಮಾಚಯ್ಯ, ಗೌಡ ಸಮಾಜದ ಅಧ್ಯಕ್ಷ ಗಿರೀಶ್, ಕಾರ್ಯದರ್ಶಿ ಕುಯ್ಯಮ್ಮಡಿ ಜಯಕುಮಾರ್, ಅಕಾಡೆಮಿ ಸದಸ್ಯ ಧನಂಜಯ್, ಪ್ರಮುಖರಾದ ಪೂವಯ್ಯ, ಕಡ್ಯದ ಶ್ಯಾಮಲಾ ತಾರಣಯ್ಯ, ಎಡಕೇರಿ ಜಯರಾಮ್, ಪರ್ಲಕೋಟಿ ಭವಾನಿ ತಮ್ಮಯ್ಯ ಮತ್ತಿತರರು ಹಾಜರಿದ್ದರು. ಕುಶಾಲನಗರ ಸಮೀಪದ ಕೊಪ್ಪ ಗ್ರಾಮದಿಂದ ಪ್ರವಾಸಿ ತಾಣ ಗೋಲ್ಡನ್ ಟೆಂಪಲ್ ತೆರಳುವ ರಸ್ತೆಯು ತೀವ್ರವಾಗಿ ಹದಗೆಟ್ಟಿದ್ದು ಮಾರ್ಗದ ತುಂಬೆಲ್ಲ ಹೊಂಡ ಗುಂಡಿಗಳೇ ತುಂಬಿಕೊಂಡಿವೆ. ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಕೊಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಯಶವಂತ್ ಕುಮಾರ್, ಗೋಲ್ಡನ್ ಟೆಂಪಲ್ಗೆ ತೆರಳಲು ಇದೊಂದೇ ಪ್ರಮುಖ ಮಾರ್ಗ ಎಂದರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಹೆಚ್ಚಿನ ಗಮನ ಹರಿಸಿ ರಸ್ತೆಗೆ ಕಾಯ್ಕಲ್ಪ ನೀಡಬೇಕು ಎಂದರು. ರಸ್ತೆ ಅವ್ಯವಸ್ಥೆಯಿಂದಾಗಿ ಪ್ರತಿನಿತ್ಯ ಸಂಚರಿಸುವ ನೂರಾರು ಆಟೋ ಮತ್ತಿತರ ವಾಹನಗಳು ವರ್ಕ್ಶಾಪ್ ಸೇರುವಂತಾಗಿದೆ ಎಂದು ಆಟೋ ಚಾಲಕ ರೋಷನ್ ಹೇಳಿದರು. ಇಲ್ಲಿ ಈ ರಸ್ತೆ ಬೆಂಗಳೂರು ಮಂಗಳೂರು ಹೆದ್ದಾರಿ ರಸ್ತೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತಿರುವ ಮತ್ತು ಪ್ರವಾಸಿ ತಾಣವಾದ ಗೋಲ್ಡನ್ ಟೆಂಪಲ್ಗೆ ಹೋಗುವ ರಸ್ತೆ ಬಹುಮುಖ್ಯವಾದ ರಸ್ತೆಯಾಗಿದ್ದು ಇದು ತುಂಬ ಶಿಥಿಲಗೊಂಡಿದ್ದು ಲಕ್ಷಾಂತರ ದಿನೊಂದಿಕ್ಕೆ ಪ್ರವಾಸಿಗರು ಓಡಾಡತಕ್ಕಂಥ ಒಂದು ಜಾಗವಾಗಿರೋದು ಅದು ಹದಗೆಟ್ಟಿರೋದನ್ನು ಮತ್ತಷ್ಟು ಹದಗೆಡುತ್ತಿದ್ದು ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು PWDಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಈ ರಸ್ತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಭೇಟಿ ಕೊಟ್ಟು ಹಿಂತಿರುಗಿದ್ರು ಕೂಡ ಈ ರಸ್ತೆಯ ಬಗ್ಗೆ ಯಾವುದೇ ಒಂದು ಕ್ರಮಗೊಳ್ಳದಾಗಲಿ ಅದರ ಬಗ್ಗೆ ಒಂದು ಮುತುವರ್ಜಿಯಾಗಲಿ ಯಾರೂ ಮಾಡಿಲ್ಲ. ಅದರಿಂದ ಇನ್ನು ಮುಂದೆ ಆದರೂ ಕೂಡ ಈ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಸ್ಥಳೀಯ ಗ್ರಾಮಸ್ಥರಿಗೆ ಕೂಡ ಈ ರಸ್ತೆಯನ್ನು ಒಂದು ಕುಂಠಿತಗೊಂಡಿದ್ದರಿಂದ ತುಂಬ ಅನಾನುಕೂಲವಾಗಿರೋದ್ರಿಂದ ಈ ರಸ್ತೆ ಸರ್ಕಾರದ ಗಮನ ಸೆಳೆದು ಇದನ್ನು ಗೋಲ್ಡನ್ ಟೆಂಪಲ್ ಪ್ರವಾಸಿ ತಾಣವಾಗಿರುವ ಗೋಲ್ಡನ್ ಟೆಂಪಲ್ಗೆ ಹೋಗುವ ಒಂದು 3 ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಧನ್ಯವಾದಗಳಿಂದ ತಿರುಗಾಡ್ತಾರೆ. ಈ ರೋಡಲ್ಲಿ ರಸ್ತೆ ಹಾಳಾಗಿದೆ, ಅಧಿಕಾರ ಪಟ್ಟವರು ರೆಡಿ ಮಾಡಿ ಕೊಡಬೇಕು. ವೆಹಿಕಲ್ ಎಲ್ಲ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ಯಾರು ಇದ್ರ ಗಮನ ತಗೊಳ್ತಾ ಇಲ್ಲ, ತಗೊಂಡು ಸರಿ ಮಾಡಿಕೊಡ್ಬೇಕು. ಪ್ರತಿನಿತ್ಯ ಸಾವಿರಾರು ಸಂಖ್ಯೆ ಪ್ರವಾಸಿಗರು ಗೋಲ್ಡನ್ ಟೆಂಪಲ್ಗೆ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಅಲ್ಲದೆ ಕೊಪ್ಪ ಗ್ರಾಮದಿಂದ ಗಿರ್ಗೂರು, ಚಿಕ್ಕ ಹೊಸೂರು, ದೊಡ್ಡ ಹೊಸೂರು, ರಾಣಿಗೇಟ್, ದೊಡ್ಡ ಹರವೆ ಮುಂತಾದ ಗ್ರಾಮಗಳಿಗೂ ಇದೊಂದೇ ಸಂಪರ್ಕ ಮಾರ್ಗ. ರಸ್ತೆಯು ಸಂಪೂರ್ಣವಾಗಿ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಮತ್ತು ಪಾದಚಾರಿಗಳು ತೀವ್ರವಾಗಿ ಪರದಾಡುತ್ತಿದ್ದರೂ ಸಂಬಂಧ ವಹಿಸಿದವರು ಮೌನವಾಗಿದ್ದಾರೆ. ಶಿವರಾಜ್, ಚಿತ್ತಾರ ನ್ಯೂಸ್, ಕುಶಾಲನಗರ.